ಹಾಯ್ ಆಲ್, ಇದು ನನ್ನ ಫಸ್ಟ್ ಬ್ಲಾಗ್ ನೋಡ್ರಿ. ಇವ್ ನನ್ನ ಮಗ ಸಣ್ಣವ. ಇವ್ ನನ್ನ ದೊಡ್ಡ ಮಗ ರೀ. ಅವ ಸ್ಟೋರಿ ಬುಕ್ಸ್ ಓದಾಕತ್ತಾನ. ಯಾಕಂದ್ರೆ ನಮ್ದು 9 hours ಜರ್ನಿ ಆಕೈತ್ರಿ ಊರ್ ಮುಟ್ಟಾಕ. ಹಿಂಗಾಗಿ ಅವಂಗ ಸ್ಟೋರಿ ಬುಕ್ಸ್ ತೊಗೊಂಡ್ ಬಂದಿರ್ತಾನ, ಓದ್ಕೊಂತ ಕುಂದಿರ್ತಾನ. ಸ್ವಲ್ಪ ಬ್ಯಾಸರ ಆಗ್ಬಾರ್ದು ಅಂತೇಳಿ, ಬೋರ್ ಆಗ್ಬಾರ್ದು. ಈಕಿ ನನ್ನ ತಂಗಿ, ಇವ್ರು ನನ್ನ ಹಸ್ಬೆಂಡ್ ರೀ. ನಾವು 1 ಆಗಿತ್ರಿ ಊರ್ ಬಿಟ್ಟಾಗ. ನೋಡ್ರಿ ಎಷ್ಟು ಬಿಸಿಲೈತಿ, ಭಾಳ ಬಿಸಿಲೈತಿ. ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಹಾಫ್ ಡೇ ಮಾಡಿ ಊರಿಗೆ ಹೋಗುನಂದ್ರಿ. ಹಿಂಗಾಗಿ ಮಧ್ಯಾಹ್ನ ಬಿಡೋದಾತ್ರಿ ಊರಿಗೆ. ಮತ್ತು ಹೋಗ್ತಾ ಅನಸ್ತ್ರಿ, ಊಟ ಮಾಡಿದ್ರಾತ ಇಲ್ಲೇ ಎಲ್ಲರ ಅಂಥೇಳಿ ಎಲ್ಲರಿಗೂ ಒಂಚೂರು ಹೊಟ್ಟೆ ಹಸ್ಯಾಕತ್ತ ಅಂದ್ಕೂಡ್ಲೆ ಈ ಹೋಟೆಲ್ ಚಲೋ ಅನ್ಸ್ತ್ರಿ ಹೊರಗಿಂದ ನಮಗೆ. ಹಂಗಾರೆ ಹೋದ್ರಾತ್ ತಗೊಂಡು ನಿನ್ಸ್ತೀರಿ ನಮ್ಮ ಮನೆಯವ್ರು ಇಲ್ಲೇ. ನನ್ನ ಮಗ ಆ್ಯಕ್ಚುಲಿ ಆಲ್ರೆಡಿ ಮಲ್ಕೊಂಡಿದ್ದ. ಅವ್ನು ಎಬ್ಬಿಸ್ಕೊಂಡು ಅದು ಚಲೋ ಅನ್ಸಕತ್ತೈತ್ರಿ ಹೋಟೆಲ್ ಹೊರಗಿಂದ ಹೋದ್ರಾತ. ನಮ್ಮ ಮನೆಯವ್ರು ಆಲ್ರೆಡಿ ಹೋಗಿದ್ರು ಅವ್ನು ಸಣ್ಣವ್ನ ಕರ್ಕೊಂಡು. ನನ್ನ ಮಗನಿಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗೋದ್ರಾಗ ಸ್ವಲ್ಪ ನಂಗೆ ಲೇಟ್ ಆತ್ರಿ. ಆಮ್ಯಾಗ ಒಳಗೆ ಹೋದ್ವಿ ರೀ. ನಮ್ಗೆ ಹೊರಗಿಂದನೂ ಭಾಳ ಕಾರ್ ನಿಂತಿದ್ದು ಅಂದ್ಕೂಡ್ಲೆ ಚಲೋ ಇರ್ಬೋದು ಅಂದ್ಕೊಂಡ್ವಿ ರೀ. ನಮ್ಮ ಮನೆಯವ್ರಂದ್ರೆ ನಾನು ಪಾರ್ಕಿಂಗ್ ಒಂಚೂರು ಬಿಸ್ಲಾಗ ನಿಂದ್ರಿಸಿ ಬಂದೇನಿ. ನಾನು ಎಲ್ಲರ ನೆರಳಾಗ ಪಾರ್ಕಿಂಗ್ ಮಾಡ್ತೇನೆ, ನೀವು ಹೋಗಿ ಕುಂದ್ರಿ, ನಾನು ಅಷ್ಟು ಪಾರ್ಕ್ ಮಾಡಿ ಬರ್ತೇನೆ, ನೀವು ಅಷ್ಟು ಆರ್ಡ್ರ್ ಮಾಡಿರಿ ನಾ ಬರೋದ್ರಾಗ ಅಂದ್ರಿ. ಹಿಂಗಾಗಿ ಆಯ್ತು ಬಿಡು, ನಾನು ಅಷ್ಟೊತ್ತಿಗೆ ವಾಯುಗೆ ಊಟ ಮಾಡ್ಸಿದ್ರ ಆತ ನಮ್ಮ ಮನೆಯವ್ರು ಬರೋದ್ರಾಗ ಅಂಥೇಳಿ ನಾನು ಎಲ್ಲರ ಸೀಟ್ ಜಾಗ ನೋಡ್ಕೊಂಡು ಕುಂದ್ರಬೇಕಂತೇಳಿ ಒಳಗೆ ಹೋದ್ವಿ. ನನ್ನ ಮಗಗೆ ಹೊಟ್ಟೆ ಹಸ್ಯಾಕತ್ತಿತ್ತು. ಅವ್ಗೆ ಊಟ ಮಾಡ್ಸಿದ್ರ ಆತ ಅಂತೇಳಿ ನಾನು ನೋಡಾಕತ್ತೀರಿ. ಆಜು ಬಾಜು ನಂಗೆ ಒಂಚೂರು ಚಲೋ ಅನಿಸ್ಲಿಲ್ಲ ಹೋಟೆಲ್. ಯಾಕೆ ಕ್ಲೀನ್ ಅನಿಸ್ಲಿಲ್ಲ ರೀ. ಬ್ಯಾಡ್ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿದೆ, ಯಾಕೆ ಕ್ಲೀನ್ ಅನಿಸ್ಲಿಲ್ಲ. ಮತ್ತು ನಮ್ಮ ಮನೆಯವ್ರು ಅಂದ್ರೆ ಬಾಜುನ ಸದ್ಗುರು ಐತಿ, ಇಲ್ಲಿ ಹೋಗುನ್ ಬಾ, ಇದು ನಾನು ನೋಡುನು ಹೆಂಗೈತಿ ಅಂತಂದ್ರಿ. ಇವತ್ತು ನಾವು ಸದ್ಗುರಿಗೆ ಹೋದ್ವಿ ರೀ. ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ನೋಡಿದ್ವಿ ರೀ, ಚಲೋ ಅನ್ಸ್ತು ಸದ್ಗುರು ನಮಗೆ. ಆತ್ ಬಿಡ ಅಂತೇಳಿ ಇಲ್ಲೇ ಊಟ ಮಾಡಿದ್ರ ಆತಂತೇಳಿ ಮಾಡಿದ್ವಿ ರೀ. ನನ್ನ ಸಣ್ಣ ಮಗಗೆ ಊಟ ಮಾಡ್ಸಿದ್ರ ಆತಂತೇಳಿ ನನ್ನ ಮಗ ದೊಡ್ಡ ಮಗ ನೋಡಾಕತ್ತಿದ್ದ ಏನೇನು ಬೇಕು ಅವಂಗ ಅಂಥೇಳಿ ಊಟ ಮಾಡ್ಸಕತ್ತಿದ್ವಿ. ಯಾಕೆ ಸಣ್ಣ ಮಗಗೆ ಹೊಟ್ಟೆ ಹಸ್ತಿರ್ಲಿಲ್ಲ, ಊಟನ ಮಾಡೋಲ್ಲಾಗಿದ್ದ. ಅವ್ಗೆ ರೈಸ್ ತೊಗೊಂಡು ಬಂದಿದ್ದೆ. ಒಂದು 3-4 ಐಟಮ್ ಮಾಡ್ಕೊಂಬಂದಿದ್ನಿ ರೀ. ಹೋಗಕ್ಕೆ ಲೇಟ್ ಆಕೈತಲ್ಲ ನಮ್ಮ ಊರಿಗೆ, ಎಷ್ಟು ಆಕೈತೆ ಅಷ್ಟು ತಿನ್ಸಿದ್ರ ಆತ ಅಂತೇಳಿ ಒಂದು 3 ಐಟಮ್ ಮಾಡ್ಕೊಂಡು ಬಂದಿದ್ನಿ ರೀ. ಅವ್ಗೆ ತಿನ್ನಿಸ್ಕೊಂತನ ನಾನು ನೋಡಿದ್ನಿ ಏನಾರ ಆರ್ಡ್ರ್ ಮಾಡ್ಬೇಕಾ ಅಂಥೇಳಿ ಮೆನು ನೋಡಾಕತ್ತಿದ್ವಿ ರೀ. ನಾವು ನನ್ನ ಮಗಗೆ ಸ್ಟಾರ್ಟರ್ದಾಗ ಗೋಬಿ ಮಂಚೂರಿ ಭಾಳ ಲೈಕ್ ಆಕೈತಿ. ಹಿಂಗಾಗಿ ಗೋಬಿ ಮಂಚೂರಿ ಆರ್ಡ್ರ್ ಮಾಡಿದ್ವಿ ರೀ ನಾನು. ಅವ್ಗೆ ಊಟ ಮಾಡ್ಸಕತ್ತಿದ್ದೆ. ಅವ್ಗೆ ಊಟ ಮಾಡೋದು ಮನ್ಸಿರ್ಲಿಲ್ಲ ರೀ. ಅವ್ಗೆ ಊಟ ಮಾಡೋಕೆ ಭಾಳ ಪ್ರಾಬ್ಲಮ್ ಮಾಡಾಕತ್ತಿದ್ದ. ಹಂಗೆ ಹೆಂಗಾರ ಮಾಡಿ ಊಟ ಮಾಡ್ಸಿರಾತಂತೇಳಿ ನನ್ನ ಮಗ ಅವ್ಗೆ ಎಂಟರ್ಟೈನ್ಮೆಂಟ್ ಮಾಡಾಕತ್ತಿದ್ದ. ಎಲ್ಲ ಮಾಡಿದ್ವಿ. ಅಷ್ಟೊತ್ತಿಗೆ ಅವ್ನು ಊಟನ ಮಾಡೋಲ್ಲ, ರೈಸ್ ಅಂತೂ ಊಟ ಮಾಡಲಿಲ್ಲ ರೀ ಅವ. ಅಷ್ಟೊತ್ತಿಗೆ ಗೋಬಿ ಮಂಚೂರಿ ಬಂತ್ರಿ. ನನ್ನ ಮಗನ ಫೇವ್ರೇಟ್ ರೀ ಇದು ಗೋಬಿ ಮಂಚೂರಿ ಸ್ಟಾರ್ಟರ್ ಒಳಗೆ. ಅವ್ನ ಸಂಬಂಧ ನಾವು ಸ್ಟಾರ್ಟರ್ ಆರ್ಡ್ರ್ ಮಾಡಿದ್ವಿ ರೀ. ಊಟ ಮಾಡಿದ್ಮೇಲೆ ನನ್ನ ಮಗ ಮತ್ತು ಅನ್ನ ಹೆಂಗಾರ ಮಾಡಿ ಊಟ ಮಾಡಿಸ್ಬೇಕು ಅನ್ನೋದ್ರಾಗ ನೋಡ್ರಿ ಗೋಬಿ ಮಂಚೂರಿಗೆ ಬಾಯಿ ತೆಗ್ಯಾಕತ್ತಾನ ರೀ. ಅದ ರೈಸ್ ತನಗೆ ಊಟ ಮಾಡೋದಾದ್ರೆ ಒಟ್ಟೆ ಬ್ಯಾಡ ಅನ್ನಕತ್ತಿದ್ನ ರೀ. ಹಂಗನ್ ರೈಸ್ ಬಿಟ್ಟು ಸೀರಾ ತಿನ್ಸಿದ್ರ ಆತಂತೇಳಿ ಸೀರಾ ಟ್ರೈ ಮಾಡಾಕತ್ತಿದ್ವಿ ರೀ ನಾವು. ನನ್ನ ಮನೆಯವ್ರು ಹಾಡು ಹಾಡ್ಕೊಂತ ಅವ್ಗೆ ಊಟ ಮಾಡ್ಸಕತ್ತಿದ್ರು. ಅವ್ನು ಹಾಡು ಹಾಡಿದ್ರೆ ಒಂಚೂರು ಬಾಯಿದಾರ ತೆಗಿತಾನೆ ರೀ, ಇಲ್ಲಾರ ಒಟ್ಟೆ ಬಾಯಿ ತೆಗಂಗಿಲ್ಲ. ಹಂಗೆ ಏನಾರು ಊಟ ಮಾಡಿಸ್ಬೇಕಂದ್ರೆ ನಮ್ಮ ಮನೆಯವ್ರು ಚಲೋ ಹಾಡು ಹಾಡ್ತಾರೆ ರೀ. ಹಿಂಗಾಗಿ ಅವ್ರು ಹಾಡಾಡ್ಸ್ಕೊಂತ ಅವ್ಗೆ ಊಟ ಮಾಡ್ಸಕತ್ತಿದ್ದಾರೆ. ಅಷ್ಟೊತ್ತಿಗೆ ನಮ್ದು ಲಂಚ್ ಬಂದ್ರಿ. ನಾನು ಪನ್ನೀರ್ ಮಸಾಲ ಮತ್ತು ರೋಟಿ ಆರ್ಡ್ರ್ ಮಾಡಿದ್ವಿ ರೀ. ನಾವು ಪನ್ನೀರ್ ಮಸಾಲ ಮತ್ತು ರೋಟಿ ಊಟ ಮಾಡಿ ಹೊಂಟ್ವಿ ನೋಡ್ರಿ ವಾಪಸ್ ಊರಿಗೆ. ನಮ್ಮ ಮನೆಯವ್ರು ಡ್ರೈವ್ ಮಾಡಕ್ಕೆ ಕೊಡೋಲಾಗಿದ್ದ. ನಾ ಪಪ್ಪನ ಕಡೆ ಹೋಗ್ತೇನೆ ಅಂತೇಳಿ ಭಾಳ ಅಳಾಕತ್ತಿದ್ದೆ ನೋಡ್ರಿ. ಬರೀ ನಮ್ಮ ಮನೆಯವ್ರ ಕಡೆ ಹೋಗ್ತೇನೆ ಅಂತನ ಕುಂತಿದ್ದ ಅವ. ನಾವು ಮತ್ತು ಕೊಲ್ಲಾಪುರಕ್ಕೆ ಹೋಗೋದಿತ್ತು ನಮ್ಗೆ. ಆ್ಯಕ್ಚುಲಿ ಆನ್ ದ ವೇ ಹೋಗ್ಬೇಕಾದ್ರೆ ನೋಡ್ರಿ ಅವ ಈಗ ಒಂಚೂರು ಮತ್ತು ಮಕ್ಕೊಂಡು ಎದ್ದ ಮೇಲೆ ಎಷ್ಟು ಫ್ರೆಶ್ ಆಗಿ ಆಡಾಕತ್ನ ರೀ. ನೋಡ್ರಿ ಹೆಂಗೆ ಆಡಾಕತ್ತಾನ, ಈಗ ಒಂಚೂರು ಫ್ರೆಶ್ ಆಗ್ಯಾನ. ನಮ್ದು ಮನೆಯವ್ರ ಮೌಸಿ ಇರ್ತಾರೆ ರೀ ಕೊಲ್ಲಾಪುರದಾಗ, ನಮ್ಮ ಅತ್ತೆಯವ್ರ ಅಕ್ಕ. ಆ್ಯಕ್ಚುಲಿ ಅವ್ರ ಮನೆಗೆ ಹೋದ್ವಿ ರೀ ನಾವು. ಅವ್ರ ಮನ್ಯಾಗ ಆ್ಯಕ್ಚುಲಿ ಡಾಗ್ ಐತ್ರಿ, ಜರ್ಮನ್ ಶಫರ್ಡ್ ಐತ್ರಿ. ಅದು ನನ್ನ ಮಗ ಭಯಂಕರ ಹೆದರ್ತಾನ. ಒಂದ್ಸಲ ಅದು ಕಡ್ದು ಬಿಟ್ಟಿತ್ತು ರೀ ಅವಂಗೆ. ಹಿಂಗಾಗಿ ಅವ ಒಟ್ಟು ಕೊಲ್ಲಾಪುರಕ್ಕೆ ಮನೆಗೆ ಹೋಗೋಣಂದ್ರೆ ಬೇಡ ಅಂತ ಹೇಳ್ತಾನೆ. ಅಷ್ಟು ಅವಂಗೆ ಅದು ಕಡ್ದಾಗಿಂದ ಹೆದರಿಕೆ ಜಾಸ್ತಿ ಆಗ್ಬಿಟ್ಟೈತೆ ರೀ. ನಾವಿಲ್ಲ ಏನಾಗಂಗಿಲ್ಲ ಕಟ್ಟೈತಿ ಬಾ ಅಂದ್ರೂ ಬರಾಕ ತಯಾರಿದ್ದಿದ್ದಿಲ್ಲ ರೀ ಅವ. ನಮ್ಮ ಮನೆಯವ್ರ ಅಕ್ಕ ನೋಡ್ರಿ, ಮೌಸಿ ಮಗಳಕ್ಕಿ. ಆಕಿ ವಾಯುನ್ ತೊಗೊಂಡು ಹೋದ್ರಿ ಎತ್ಕೊಂಡು. ಕರ್ಕೊಂಡು ಹೆಂಗಾರ ಮಾಡಿ ಕರ್ಕೊಂಬಂದು ಬಾಬಾ ಏನು ಮಾಡಂಗಿಲ್ಲ ಬಾ ಅಂಥೇಳಿ ಹಿಂಗೆ ಹೇಳಿ ಕಟ್ಟೈತೋ ಏನು ಹೆದರ್ಬೇಡ ಅಂಥೇಳಿ ಕರ್ಕೊಂಡು ಬಂದ್ವಿ ರೀ ನಾವು. ಒಳಗೆ ಬಂದ್ರಿ ಆಮೇಲೆ ಸ್ವಲ್ಪ ಹೆದರ್ಕೊಂತಾನೆ. ಇದು ನೋಡ್ರಿ ಇದು ಎಷ್ಟು ದೊಡ್ಡದೈತಿ, ನನಗೂ ನೋಡಿದ್ರೆ ಹೆದರಿಕೆ ಆಕೈತಿ, ಅಷ್ಟು ದೊಡ್ಡದೈತ್ರಿ ಇದು. ಇವ್ರೇ ರೀ ನಮ್ಮ ಅತ್ತಿ ಅಕ್ಕ ನೋಡ್ರಿ ಇವರಿಬ್ರು. ಅವರು ಮೊನ್ನೆ ಬಿದ್ದು ಬಿಟ್ಟಾರ್ರಿ ಅವ್ರ ಇದ್ರನ್ಯಾಗ ಮಾಲ್ದಾಗ. ಹಿಂಗಾಗಿ ಅವ್ರ ಕೈ ಫ್ರ್ಯಾಕ್ಚರ್ ಆಗೈತ್ರಿ. ನನ್ನ ಮಗ ಅವ್ರ ಅತ್ತೆ ಎತ್ಕೊಂಡಿದ್ಲು ಅಂಥೇಳಿ ಅಳಾಕತ್ಬಿಟ್ನ ರೀ ಆ ನಮೂನಿ. ಇಲ್ಲಿ ನೋಡ್ರಿ ಕುಂತೀವಿ. ಅವ್ನ ಹೆಂಗಾರ ಸಮಾಧಾನ ಮಾಡಿ ಕುಂದ್ರಿಸಿ ಸ್ವಲ್ಪ ಸಮಾಧಾನ ಆದ್ಮೇಲೆ. ಆ್ಯಕ್ಚುಲಿ ಅವ ಬ್ಯಾರೆದವ್ರ ಕಡೆ ಯಾರ ಕಡೆ ಹೋಗೋದಿಲ್ಲ ರೀ. ಫೇಸ್ನ ನೀವು ಇತ್ತಂದ್ರೆ ಒಟ್ಟು ಹೋಗಕ್ಕೆ ಒಲ್ಲಂತಾನ್ರಿ ಅವ. ಬರೇ ಮಮ್ಮಿ ಪಾಪ ಯಾರು ಗೊತ್ತಿದ್ದು ಫೇಸಸ್, ನೌನ್ ಫೇಸಸ್ ಅಷ್ಟೇ ಅವ ಹೋಗ್ತಾನೆ ರೀ ಅವ್ರ ಕಡೆ. ಬೇರೆ ಯಾರಾದ್ರೆ ನೋಡ್ರಿ ಹೆಂಗೆ ನಗಾಕತ್ತಾನ. ಈಗ ಆಟ ಆಡಾಕತ್ತಿದ್ನ ರೀ. ಅವ್ರನ್ನೆಲ್ಲ ನೋಡಿ ನಗಾಕತ್ತಿದ್ದ. ಅವ್ರ ಕಡೆ ಬಾ ಅಂದ್ರೆ ಒಟ್ಟು ಅವ್ರು ಕರ್ಕೊಂತೇನಂದ್ರೆ ಯಾರ ಕಡೆನೂ ಹೋಗಕ್ಕೆ ತಯಾರಿದ್ದಿದ್ದಿಲ್ಲ.
ಹಂಗ ಮಾತಾಡಕತ್ತೀವ್ರಿ ಭಾಳ ದಿನ ಆದ್ಮೇಲೆ ಬೆಟ್ಟಾಗಿದ್ವಿ ನಾವೆಲ್ಲರೂ. ನಾವು ಆ್ಯಕ್ಚುಲಿ ಇವ್ರ ಮನ್ಯಾಗಿಂದ ಖಾರ ಮತ್ತು ಶಾವ್ಗಿ ಅವ್ರು ತರಿಸ್ತಾರೆ, ನಾವು ಅವ್ರ ಕಡೆನ ತರಿಸ್ತೇವ್ರಿ. ಅದನ್ನ ತೊಗೊಂಡು ಹೋಗಾಕಂತ ಬಂದಿದ್ವಿ ನಾವು. ನಾವು ಮೂ ಊರು ಮುಟ್ಟಿದ್ವಿ ನೋಡ್ರಿ. ಊರು ಮುಟ್ಟಾಕ ಒಂದು 10:30 ಆತ್ರಿ. 10:30, 11 ಆಗಿತ್ರಿ ಆಲ್ಮೋಸ್ಟ್. ನಾವು ನಮ್ಮ ಊರು ಮುಟ್ಟಿದ್ವಿ. ನಮ್ಮ ಅತ್ತಿ ಮಾವ ಆ್ಯಕ್ಚುಲಿ ಇಷ್ಟು ಕಾಯ್ಕೊಂತಿರ್ತಾರೆ ಹುಡುಗರ ಸಂಬಂಧ ರೀ. ಅವ್ರು ಇಬ್ಬರೇ ಇರ್ತಾರೆ ಅಂದ್ಕೂಡ್ಲೆ ಅವ್ರಿಗೆ ಭಾಳ ಬೋರ್ ಆಕೈತ್ರಿ. ನಮ್ದು ಹಾದಿ ಕಾಯ್ತಿರ್ತಾರೆ ನೋಡ್ರಿ. ನಮ್ದು ಬರೇ ಗೇಟ್ ಸಪ್ಪಳ ಆದ ತಕ್ಷಣ ನಮ್ಮ ಅತ್ತಿ ಹೆಂಗೆ ಬಂದ್ರು ಮೊಮ್ಮಕ್ಳ ಸಂಬಂಧ. ಸಣ್ಣವಂತರು ಈಗ ಅವಂಗ 8 ತಿಂಗಳಾಗೈತಲ್ರಿ ಅವನ್ಯಾಗ. ನಮ್ಮ ಅತ್ತಿ ನೋಡ್ರಿ ಹೆಂಗೆ ಎತ್ಕೊಂಡ್ರು. ನಾವು ವೇಟ ಮಾಡಾಕತ್ತೀವಿ. ಒಂದು 3, 4 ಸಲ ಫೋನ್ ಮಾಡಿದ್ರಿ ಜರ್ನಿನಾಗ, ಯಾವಾಗ ಬರ್ತೀರಿ ಯಾವಾಗ ಬರ್ತೀರಿ, ನಮಗೆ ಲೇಟ್ ಆತಲ್ರಿ ಬಿಡಾಕ. ನೋಡ್ರಿ ಹಾಳಾಕತ್ನ. ಗೊತ್ತಿಲ್ಲದ ಫೇಸ್ ನೋಡ್ಬಿಟ್ನಂದ್ರೆ ಯಾರ ಹೊಸ್ದಾಗಿ ಎತ್ಕೊಂಡ್ಬಿಟ್ರೆ ಅಳಾಕ ನಿಂದಿರ್ತಾನ ನೋಡ್ರಿ. ನಮ್ಮ ಅತ್ತಿ ಅಂದ್ರೆ ವಿಡಿಯೋ ಮಾಡಾಕತ್ತೇನು ಮಾಡಬೇಡ, ನನ್ನ ಐಟಿ ಹಾಕ್ಕೊಂಡೇನು ಮಾಡಬೇಡ ಅನ್ನಕತ್ತಿದ್ರಿ ಅವ್ರು. ಆಮೇಲೆ ಅಡ್ಗೆ ಮಾಡಿದ್ರಿ ಅವ್ರು. ನಾವು ಹೋಗಿ ಊಟ ಮಾಡೋಕಂದ್ರೆ ಭಾಳ ಲೇಟ್ ಆತ. ನಮ್ಮ ಅತ್ತಿ ಎಲ್ಲರಿಗೂ ನಮ್ಗೆ ಊಟಕ್ಕೆ ಹಾಕಾಕತ್ತಿದ್ರು ನೋಡ್ರಿ. ನಮ್ಮ ಅತ್ತಿ ಉಪ್ಪಿನಕಾಯಿ ಖಾರ ಎಲ್ಲ ಮಸ್ತ್ ಮಾಡ್ತಾರ್ರಿ. ಜುಣ್ಕ ನಮ್ಮ ಮನ್ಯಾಗ ಎವ್ರಿ ಡೇ ನೈಟ್ ಇರತೈತೆ ನೋಡ್ರಿ. ರಾತ್ರಿ ನಮ್ಗೆ ಜುಣ್ಕ ಮಾಡತ್ತೇವೆ ನಾವು. ನನ್ನ ಮಗಗೆ ಏನು ಅನ್ನಿಸ್ತು, ತುಪ್ಪ ಹಾಕಕತ್ತಾರ, ಅವಂಗ ಅನ್ನಿಸ್ತು ಮೊಸರು ಅಂದ್ಕೂಡ್ಲೆ ಅಜ್ಜಿ ಬೇಡ ಬೇಡ ಅನ್ನಕತ್ತಿದ್ನ ರೀ. ಇಷ್ಟ ರೀ ಇವತ್ತಿನ ಬ್ಲಾಗ್ಸ್. ಬಾಯ್.